ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ. ಶಿವಡ ನಿನ್ನ ಸೀತಮ್ಮ ಆಶು ಅಂಕಲ್ ಅಂಜು ನಮ್ಮ ಮನೆಯವ್ರು ಎಲ್ಲರ ಫ್ರೆಂಡ ಆಗಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಹಾಗೆಲ್ಲ ಸೀತಮ್ಮಂಗೆ ಹೇಳೇ ಕೇಳಿದೆ ಎಲ್ಲೂ ಹೋಗ್ಬಾರ್ದು. ಆದಷ್ಟು ಬೇಗ ಮನೆಗೆ ಹೋಗಿ ಸೇರ್ಕೊ. ಇವಾಗ ಈ ಮನೆ ಅಂತೂ ಸೂಪರ್ ಆಗಿದೆ. ನನಗೆ ನೀನು ನೋಡಿ ಸಖತ್ ಖುಷಿ ಆಯ್ತು ಗೊತ್ತಾ. ನನ್ನ ಮನೆ ಮಾತ್ರ ಅಲ್ಲ, ಇದು ನಿನ್ನ ಮನೆನು. ಹೌದಾ? ನಂದು ಅಂತ ಏನೇನೆಲ್ಲ ಇದೆಯೋ ಎಲ್ಲ ನಿಂದೆ. ತುಂಬ ಹೆವಿ ಅನಿಸ್ತಾ ಇದೆಯಾ? ನಾನು ಸ್ವಲ್ಪ ಹಾಗೆ, ತುಂಬ ವರ್ಕೋಹಾಲಿಕ್. ಊಟ ತಿಂಡಿ ನಿದ್ದೆ ಮನೆ ಮಠ ಬಿಟ್ಟು ಕೆಲಸ ಮಾಡ್ತೀನಿ. ನನ್ನ ಜೊತೆಲಿರೋರು ಹಾಗೆ ಕೆಲಸ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಟ್ಸ್ ಓಕೆ ಮ್ಯಾಮ್. ಆ್ಯಂಡ್ ಅಲ್ಲಿ ಯಾರು ಕೂರ್ತಾರೆ? ಡೆಸ್ಕ್ ಖಾಲಿ ಇದೆ. ಇವತ್ತು ಬಂದಿಲ್ವಾ ಅಥವಾ ಯಾರು ಬರೋದೇ ಅಲ್ವಾ? Who sits there? Ram. Ram? You mean Shriram Desai? हाँ. So your boss sits next to you. ಸ್ಟಾರ್ಟಿಂಗಲ್ಲಿ ಅವ್ರು ನಾರ್ಮಲ್ ಎಂಪ್ಲಾಯಿ ಥರನೇ ಇದ್ರು. ಅವ್ರ ಬಾಸ್ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ನೀವಿಬ್ರು ಅಕ್ಕಪಕ್ಕ ಕೂತ್ಕೊಂಡೇ ಕೆಲಸ ಮಾಡ್ತಾ ಇದ್ರಾ? ಹಾಂ. ಬಟ್ ಇವಾಗ ಬಾಸ್ ಅಂತ ಗೊತ್ತಾಗಿದೆಯಲ್ಲ, ಯು ಶುಡ್ ಬಿ ರೆಫರಿಂಗ್ ಟು ಹಿಮ್ ವಿತ್ ಸರ್ ಸಫಿಕ್ಸ್, ರೈಟ್? ಬಟ್ ಮ್ಯಾಮ್, ರಾಮ್ಗೆ ನಾನು ರಾಮ್ ಅಂತ ಕರೆಯೋದೇ ಇಷ್ಟ. ನಾನು ಎಷ್ಟು ಸಲ ಅವ್ರನ್ನ ಸರ್ ಅಂತ ಅಡ್ರೆಸ್ ಮಾಡಿದ್ರು ನನ್ನ ರಾಮ್ ಅಂತಾನೆ ಕರಿ ಅಂತ ಕರೆಸ್ಕೋತಾರೆ. ಸೊ ರಾಮ್ಗೆ ನಾನು ರಾಮ್ ಅಂತಾನೆ ಕರಿತೀನಿ. ಆಶು ಅಂಕಲ್, ಫ್ರೆಂಡ್ನ ಸೇಫ್ ಆಗಿ ಮನೆಗೆ ಹೋಗಿ ಡ್ರಾಪ್ ಮಾಡ್ಬಾ. ನೀನು ಹೋಗ್ಬೇಕಾದ್ರೆ ಮೂರ್ತಿ ಅಂಕಲ್ಗೆ ಕಾಲ್ ಮಾಡಿಬಿಡು. ರಾಮೇ ಸಿಹಿನ ಮನೆಗೆ ಕರ್ಸ್ಕೊಂಡ, ಈಗ ಅವನೇ ಮನೆಗೆ ಡ್ರಾಪ್ ಮಾಡಿಸ್ತಿದ್ದಾನೆ ಅಂತ. ಇಲ್ಲಾಂದ್ರೆ ಅವ್ರ ಪಾಪ ಇವಳನ್ನ ಪಿಕ್ ಮಾಡೋಕೆ ಹೋದಾಗ ಇವ್ರು ಕಂಡಿಲ್ಲ ಅಂದರೆ ಸುಮ್ಮನೆ ಗಾಬರಿಯಾಗಿ ಟೆನ್ಷನ್ ಮಾಡ್ಕೊತಾರೆ. ಓಕೆ ಬಾಸ್. ಮೇಡಮ್ ಬನ್ನಿ ಹೊಡೋಣ. Bye friend. Love you. ಲವ್ ಯು ಟು ಬಂಗಾರ. Bye. ಬಾಯ್. ಕೊಡಿ. Bye friend. Bye Akka. ಬಾಯ್ ಸಿಹಿ ಪುಟ್ಟ. Bye. Bye friend. ಬಾ ನೋಡ. ಎಷ್ಟು ಖುಷಿಯಾಗಿದೆ ಅಣ್ಣ ಇವತ್ತು. ಮೈ ಹ್ಯಾಪಿನೆಸ್. ಅಣ್ಣ ನೇರವಾಗಿ ಒಂದು ಮಾತು ಕೇಳಲ್ಲ? ಅಶೋಕ್ ಅಣ್ಣ ನಿನ್ನ ಪ್ರೀತಿ ಬಗ್ಗೆ ಎಲ್ಲ ಹೇಳಿದ್ದಾನೆ ನನ್ನ ಹತ್ರ. ಆ ನಿನ್ನ ಪ್ರೀತಿನೇ ಇವತ್ತು ನಿನ್ನ ಗಾಯನ ನೋವನ್ನ ಎಲ್ಲ ಬೇಗ ವಾಸಿ ಮಾಡಿರೋದು. ಸಿಹಿ ಬಂದೋಗಿದ್ಕೆ ನೀನು ಇಷ್ಟೊಂದು ಖುಷಿಯಾಗಿದ್ಯಾ ಅಂದರೆ
ಇನ್ನ ಸೀತಾ ಅವರು ಸಿಹಿ ಅವರು ನಿನ್ ಜೀವನದಲ್ಲಿದ್ರೆ ನಿನ್ ಜೀವನ ಎಷ್ಟು ಸಂತೋಷವಾಗಿರುತ್ತೆ ಅಲ್ವಾ? ಸೀತಾ ಇಸ್ ಅ ವೆರಿ ಟಫ್ ಲೇಡಿ. ನಾನು ಯಾವಾಗೆಲ್ಲ ನನ್ನ ಪ್ರೀತಿ ಬಗ್ಗೆ ಅವ್ರ ಹತ್ರ ಹೇಳ್ಕೋಬೇಕು ಅಂತ ಹೋದಾಗ ನಿಮ್ಮ ಬಾಸ್ ಎಂಪ್ಲಾಯ್ ದೂರ ಇರು ಅಂತ ಹೇಳಿ ನಾನು ಕಳಿಸ್ಬಿಡ್ತಾರೆ. ಅವ್ರು ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಣ್ಣ. ಈ ಪ್ರೀತಿಗೆ ಜಾತಿ ಅಂತಸ್ತು ಅನ್ನೋ ಭೇದ ಇರಲ್ಲ. ಅದನ್ನೆಲ್ಲ ಮೀರಿ ಬೆಳೆಯೋದೇ ನಿಜವಾದ ಪ್ರೀತಿ. ಮೋಸ್ಟ್ಲಿ ನೀನು ಅವ್ರ ಹತ್ರ ನಿನ್ ಪ್ರೀತಿ ಬಗ್ಗೆ ಬಿಟ್ಟು ಬೇರೆ ಎಲ್ಲದನ್ನೂ ಹೇಳಿದ್ಯಾ ಅನ್ಸುತ್ತೆ. ಅದಕ್ಕೆ ಅವ್ರು ಹಾಗಂತಾರೆ. ಇಬ್ರು ಮನ್ಸಲ್ಲಿ ಪ್ರೀತಿ ಇದ್ರೆ ತಾನೆ ಇಬ್ರು ಈಕ್ವಲ್ ಆಗೋದು. ವಾ ಅಂಜು, ನಿಂಗೆ ಇಷ್ಟೆಲ್ಲ ವಿಷಯ ಗೊತ್ತಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನೀನು ಹೇಳಿದ ಎಷ್ಟು ನಿಜ ನೋಡು. ನಾನು ಇರೋದನ್ನೆಲ್ಲ ಅವ್ರ ಮುಂದೆ ಹೋಗಿ ಹೇಳಿದ್ರೆ ಅವ್ರು ಒಪ್ಕೊತಾರೇನೋ. ಹಾಗಿದ್ರೆ ಮೊದಲು ಯಾಸ್ಕೆ ಬಿಟ್ಟು ಎದ್ದೇಳು. ಆಫೀಸ್ ಕತೆ ಎಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಸೀತಾ ಅವ್ರ ಮುಂದೆ ನಿಂತ್ಕೋ. ಕತೆ ಪುರಾಣ ಏನು ಮಾತಾಡ್ಬೇಡ, ಮನ್ಸಲ್ಲಿರೋದನ್ನ ಹೇಳ್ಬಿಡು. ಅಂದ್ರೆ ಡೈರೆಕ್ಟ್ ಆಗಿ ಸೀತಾ ಐ ಲವ್ ಯು ಅನ್ಬಿಡು. ತಾತ ನೀನು ಫೋನ್ ಮಾಡಿದಾಗ ನಾನಾಗಲೇ ಹೊರಟ್ಬಿಟ್ಟಿದ್ನಪ್ಪ. ನೀನು ರಾಮನ್ ನೋಡೋಕ್ಕೆ ಇವಳಿನ ಕರ್ಕೊಂಡೋಗಿದ್ದು ಭಾಳ ಒಳ್ಳೇದಾಯ್ತು. ಇವಳಿಗೂ ಅವನು ಕಂಡ್ರೆ ತುಂಬ ಇಷ್ಟ. ಹೌದು, ನಮ್ಮ ರಾಮ್ ಕೂಡ ಸಿಹಿನ್ ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದ. ಅದಕ್ಕೆ ಡೈರೆಕ್ಟಾಗಿ ಸ್ಕೂಲಿಂದ ಹಾಗೆ ಕರ್ಕೊಂಡು ಹೋದೆ. ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬೇಜಾರು ಮಾಡ್ಕೊಳ್ಳೋದಕ್ಕೆ ಏನಿದೆಯಪ್ಪ. ಇವಳಿನ ಕರ್ಕೊಂಡೋಗಿ ಒಳ್ಳೇದೇ ಮಾಡಿದೆ. ರಾಮ್ ಈಗ ಹೇಗಿದ್ದಾನಪ್ಪ? ಚೆನ್ನಾಗಿದ್ದಾನೆ. ನನ್ನ ಫ್ರೆಂಡು ಫುಲ್ ಹುಷಾರಾಗಿದ್ದಾರೆ ತಾತ. ನಾನೇ ಅವ್ರಿಗೆ ನನ್ನ ಕೈಯಿಂದಾನೇ ಊಟ ಮಾಡಿಸ್ದೆ. ಓ ಹೌದಾ? ನಮ್ಮ ರಾಮ್ಗೆ ಸಿಹಿ ಒಂಥರ ಎನರ್ಜಿ ಬೂಸ್ಟರ್ ಇದ್ದಂಗೆ. ಸರಿ, ನಾ ಹೊರಡ್ತೀನಿ. ಮೊದಲನೇ ಸರ್ತಿ ಬಂದಿದೀಯಾ, ಹಾಗೆ ಹೋಗೋದೇನಪ್ಪ? ಇಲ್ಲ, ನಂಗೆ ಸ್ವಲ್ಪ ಕೆಲಸ ಇದೆ, ನಾ ಹೊರಡ್ತೀನಿ. ಬಾಯ್ ಸಿಹಿ. ಥ್ಯಾಂಕ್ ಯು ಅಶೋಕ್. ಥ್ಯಾಂಕ್ ಯು ನಾನು ನಿನಗೆ ಹೇಳ್ಬೇಕು. ನಿನ್ನಿಂದ ಎಷ್ಟು ಸಲ ಸುಳ್ಳು ಹೇಳ್ತೀವಿ ಗೊತ್ತಾ? ಮತ್ತೆ ಮತ್ತೆ ನನ್ನ ಕೈಗೆ ಸುಳ್ಳು ಹೇಳ್ಸೋದು ಮಾಡಬೇಡ. ಸುಳ್ಳು ಹೇಳೋದ್ರೆ ಸೀತಮ್ಮ ಬೈತಾಳೆ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಫ್ರೆಂಡ್ಗೋಸ್ಕರನೇ ಹೇಳಿದ್ದು. ಆಯ್ತು, ಇನ್ಮೇಲೆ ಸುಳ್ಳು ಹೇಳ್ಬೇಡ ಆಯ್ತಾ? ಬರ್ತೀನಿ. ಓಕೆ, ನೀವು ಕೆಲಸ ಮುಂದುವರಿಸಿ. ವಾಟ್ ನಾನ್ಸೆನ್ಸ್! ಇವಳು ಯಾರ ಪಕ್ಕ ಕೂತ್ಕೊಂಡು ನೀನ್ ಕೆಲಸ ಮಾಡ್ತಿದ್ಯಾ? ನೋ ವೇ. ನಿನ್ ಪಕ್ಕದ ಜಾಗ ನಂದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.